ಸಮಸ್ತ ಟೈಮ್ಸ್ಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಲವರು ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಿದ್ದರೂ ಕೇವಲ ಕೆಲವೇ ಹೆಸರುಗಳು ಮಾತ್ರ ಕಾಲಚಕ್ರದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಇದೀಗ ಮೋದಿ ನೇತೃತ್ವದ ಆಡಳಿತಕ್ಕೆ 11 ವರ್ಷಗಳು ತುಂಬಿದೆ. ಈ 11 ವರ್ಷಗಳಲ್ಲಿ ದೇಶ ಕಂಡಿದ್ದಾದ್ರೂ ಏನು? ನರೇಂದ್ರ ಮೋದಿ ಅವರ ಈ ನಾಯಕತ್ವದ ಪ್ರಭಾವಗಳಾದ್ರೂ ಏನು? ಜನಸಾಮಾನ್ಯರ ಬದುಕಿನಲ್ಲಿ ನಡೆದ ಬದಲಾವಣೆಗಳಾದ್ರೂ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಿತಿಗೆ ಯಾವೆಲ್ಲ ಬದಲಾವಣೆ ಆಯಿತು? ಈ ಆಡಳಿತಕ್ಕೆ 11 ವರ್ಷ ಬದಲಾವಣೆ ಬಗ್ಗೆ ಒಂದು ವಿವರವನ್ನು ನೋಡ್ತಾ ಹೋಗೋಣ. ಪ್ರಿಯ ವೀಕ್ಷಕರೇ, ತುಂಬಾ ತಳಮಟ್ಟದಿಂದ ಮೇಲಕ್ಕೆ ಏರಿದ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನ ಭಾರತ ಕಂಡಂತ ಇತಿಹಾಸದಲ್ಲಿ ಮಹತ್ವದ ಘಟ್ಟಗಳಲ್ಲಿ ಒಂದಾಗಿ ಪರಿಗಣಿಸಬಹುದು. ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೆ ಕೇವಲ ತನ್ನ ಶ್ರಮ ಮತ್ತು ದೃಢ ನಿರ್ಧಾರಗಳ ಮತ್ತು ಜನರನ್ನ ತಲುಪುವ ಮೂಲಕ ಪ್ರಧಾನಿ ಅವರು ತುಂಬಾ ಒಂದು ವಿರಳ. ಹಾಗಾಗಿ ಇಲ್ಲಿ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗುದ್ದುಗೆ ಏರಿದ ಮೋದಿ ತಮ್ಮ ಶೈಲಿಯ ಆಡಳಿತದ ಮೂಲಕ ಜನರ ಗಮನ ಸೆಳೆದ್ರು. ಇನ್ನು ಗುಜರಾತ್ನಲ್ಲಿ ಕೈಗೊಂಡಂತಹ ಅಭಿವೃದ್ಧಿ ಮತ್ತು ಕಾರ್ಯಗಳ ದೇಶದ ಮೆಚ್ಚುಗೆ ಮಾದರಿ ಆಯಿತು. ಇನ್ನು ನಂತರ 2014ರಲ್ಲಿ ಬಿಜೆಪಿ ನೇತೃತ್ವದ NDA ಪಕ್ಷವು ಭರ್ಜರಿ ಗೆಲುವು ಗಳಿಸಿ ಪ್ರಧಾನಿಯಾಗಲು ಹೊರಟಿದ್ದ ಮೋದಿ ಇದೇ ಸಂದರ್ಭದಲ್ಲಿ ದೇಶದ ಭ್ರಷ್ಟಾಚಾರ ವಿರೋಧ ಮತ್ತು ಅಲೆ ಜೋರಾಗಿ ಹರಡುತ್ತಿದ್ದಂತ ಸಂದರ್ಭದಲ್ಲಿ ಜನರು ಬದಲಾವಣೆಗೆ ಸಿದ್ಧರಾಗಿದ್ರು. ಮೋದಿ ಅವರು ಈ ಚೇಂಜಿಂಗ್ ಮೋಡ್ ಅನ್ನ ಚೆನ್ನಾಗಿಯೇ ಬಳಸಿಕೊಂಡು ದೇಶಕ್ಕೆ ಹೊಸ ಬಣ್ಣವನ್ನೇ ಬಳಿದರು. ಇನ್ನು ಪ್ರಧಾನಿ ಆದಾಗಿನಿಂದಲೂ ಮೋದಿ ಅವರು ಕೈಗೊಂಡ ಮೊದಲ ಮಹತ್ವದ ಹೆಜ್ಜೆ ಏನಂತಂದ್ರೆ ಅದು ಸ್ವಚ್ಛ ಭಾರತ ಅಭಿಯಾನ. ವರ್ಷದಿಂದ ವರ್ಷಕ್ಕೆ ಸಾರ್ವಜನಿಕರ ಶೌಚಾಲಯಗಳ ಕೊರತೆ ಮತ್ತು ಮುಕ್ತ ವಿಸರ್ಜನೆಯ ಸವಾಲುಗಳಿಂದ ಬಳಲ್ತಾ ಇದ್ದಂತ ದೇಶದಲ್ಲಿ ಈ ಅಭಿಯಾನದ ಮೂಲಕ ಹೊಸ ಚೇತನವನ್ನ ತುಂಬಿದರು. ಈ ಅಭಿಯಾನವನ್ನು ಕೇವಲ ಕೆಲ ಸರ್ಕಾರ ಯೋಜನೆಯಾಗಿ ಮಾತ್ರವಲ್ಲದೆ ದೇಶದ ಜನಾಂದೋಲನ ರೂಪದಲ್ಲಿ ರೂಪಿಸುವ ಈ ಒಂದು ಪ್ಲಾನಿಂಗ್ ಜನರ ಎಲ್ಲರನ್ನ ಗಮನ ಸೆಳೆಯಿತು. 10 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಇನ್ನು ಅದೇ ರೀತಿ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ದೈತ್ಯ ಹೆಜ್ಜೆ ಅಂತ GST ಕರೆಸಿಕೊಳ್ಳುತ್ತೆ. ಹಲವು ದಶಕಗಳಿಂದ ನಡೀತಾ ಇದ್ದಂತಹ ಚರ್ಚೆ ಯೋಜನೆಗಳೇ ಹಿಂದೆಂದೂ ಕಾರ್ಯರೂಪಕ್ಕೆ ಬಂದಿದ್ದು. ಮತ್ತು ಆದ್ರೆ ಮೋದಿ ಅವರ ಸರ್ಕಾರದ ದೃಢತೆಯ ಮೂಲಕ ಎಲ್ಲಾ ರಾಜ್ಯಗಳ ಒಪ್ಪಿಗೆ ಪಡೆದು ದೇಶದಲ್ಲೇ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಗೆ ಮಾಡಿದ್ರು. ಪ್ರಾರಂಭದಲ್ಲಿ ವ್ಯಾಪಾರಸ್ಥರು ಮತ್ತು ಲಘು ಉದ್ಯಮಿಗಳಿಗೆ ತುಂಬಾ ತೊಂದರೆಗಳಾಯ್ತು. ಆದ್ರೆ ಸ್ವಲ್ಪ ಸಮಯದಲ್ಲಿ ನಂತರ ಈ ವ್ಯವಸ್ಥೆ ಸುಧಾರಣೆ ಹಾದಿ ಹಿಡಿತು. ಇದು GST ಮೂಲಕ ಸರ್ಕಾರದ ತೆರಿಗೆಗೆ ಸಂಗ್ರಹ ದಾಖಲೆ ಮುಟ್ಟಿದೆ. 2018ರ ತಿಂಗಳಲ್ಲಿ 2018ರಲ್ಲಿ 62,000 ಕೋಟಿಗಳಷ್ಟು ಸಂಗ್ರಹವಾಗಿದೆ. 2025ರ ವೇಳೆಗೆ 12 ಲಕ್ಷ ಕೋಟಿಗೂ ಮೀರುವ ಸಾಧ್ಯತೆ ಇದೆ. ಇದು ವ್ಯವಸ್ಥೆಯ ಯಶಸ್ವಿಗೆ ಸಾಕ್ಷಿ ಆಯಿತು. ಆರ್ಥಿಕ ಸುಧಾರಣೆಗೆ ಮತ್ತೊಂದು ಯೋಜನೆ ಅಂತಂದ್ರೆ ಅದೇ ಜನ್ಧನ್ ಯೋಜನೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ವ್ಯವಸ್ಥೆಯಿಂದ ದೂರವಿದ್ದ ಸಾವಿರಾರು ಜನರಿಗೆ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕಿಂಗ್ ಖಾತೆಯ ಪರಿಚಯ ನೀಡಿದ್ದು ಇದೇ ಯೋಜನೆ. ಈ ಯೋಜನೆ ಫಲಿತಾಂಶವಾಗಿ ಲಕ್ಷಾಂತರ ಜನರಾಗಿ ನೇರ ಲಾಭದ ತಲುಪಿತು. ಹೀಗಾಗಿ ಸರ್ಕಾರ ಯಾವುದೇ ಸಹಾಯಧನ ಮತ್ತು ಪಿಂಚಣಿ ಅಥವಾ ಬೆಲೆ ಪೂರಿತ ಹಣದ ಒಂದು ನೇರವಾಗಿ ಖಾತೆಗೆ ಹೋಗುತ್ತಿರುವ ವ್ಯವಸ್ಥೆ ಇದೀಗ ಭ್ರಷ್ಟಾಚಾರವನ್ನ ಬಹುಮಟ್ಟಿಗೆ ಕಡಿಮೆ ಮಾಡಿತು. ಜೊತೆಗೆ ಉಜ್ವಲ ಯೋಜನೆಯ ಮೂಲಕ ಬಡವರಿಗೆ ಮನೆ ಉಚಿತ ಮತ್ತು ಅಡಿಗೆ ಸಿಲಿಂಡರ್ಗಳನ್ನು ಉಚಿತ ಕೊಡುವ ಮೂಲಕ ತಲುಪಿಸಿದ್ರು. ಇನ್ನು ಕೃಷಿ ಕ್ಷೇತ್ರದಲ್ಲೂ ಕಿಸಾನ್ ಒಂದು ಸನ್ಮಾನ್ ಯೋಜನೆಯನ್ನು ರೈತರಿಗೆ ವರ್ಷಕ್ಕೆ 3 ಹಂತಗಳಲ್ಲಿ ಹಣ ನೇರವಾಗಿ ನೀಡುವ ಯೋಜನೆ ಆಗಿದೆ. ಇದು ಒಂದು ಗದ್ದೆ ಹೊಲದಲ್ಲಿ ಮತ್ತು ಕೆಲಸ ಮಾಡುವಂತಹ ಒಬ್ಬ ರೈತರಿಗೆ ಸಣ್ಣ ಮಟ್ಟದಲ್ಲಿ ಆರ್ಥಿಕ ಬದಲಾವಣೆ ನೀಡಬೇಕು ಮತ್ತು ಮಾರುಕಟ್ಟೆ ವ್ಯವಹಾರಗಳು ಮತ್ತು ರೈತರ ಆತ್ಮಹತ್ಯೆಗಳಂತಹ ಸಮಸ್ಯೆಗಳ ಮಧ್ಯೆ ಈ ರೀತಿ ನೇರವಾಗಿ ಹಣ ಸಹಾಯ ಮಾಡಬೇಕೆಂದು ಈ ಯೋಜನೆಯನ್ನು ತಂತು. ಇನ್ನು ಆರೋಗ್ಯ ವಿಚಾರದಲ್ಲೂ ಕೂಡ ಆಯುಷ್ಮಾನ್ ಭಾರತದ ಯೋಜನೆ ಬದಲಾವಣೆ ಮಾಡಿ 5 ಲಕ್ಷದವರೆಗೂ ಕೂಡ ಚಿಕಿತ್ಸೆ ವೆಚ್ಚವನ್ನು ಕೂಡ ಒದಗಿಸಿದ್ರು. ಇನ್ನು ಆಸ್ಪತ್ರೆ ವೆಚ್ಚವನ್ನು ಉಂಟಾಗ್ತಾ ಇದ್ದಂತ ಆರ್ಥಿಕ ಸಂಕಷ್ಟ ವಿಚಾರಗಳನ್ನ ಸಹಕಾರವಾಯಿತು. ಇನ್ನೊಂದು ಮಹತ್ವದ ಕ್ಷೇತ್ರ ಏನಂತಂದ್ರೆ ಮೂಲ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ಸ್. 2014ರ ಬಳಿಕ ಭಾರತದ ರಸ್ತೆಗಳ ನಿರ್ಮಾಣ ಮತ್ತು ಎಕ್ಸ್ಪ್ರೆಸ್ ಯೋಜನೆಗಳು ಹೊಸ ವೇಗ ಪಡೆದುಕೊಂಡಿವೆ. ಉತ್ತರದಿಂದ ದಕ್ಷಿಣ, ಪಶ್ಚಿಮದಿಂದ ಪೂರ್ವದವರೆಗೂ ಕೂಡ ಹೊಸ ಹೆದ್ದಾರಿಯು ಕೂಡ ಜಾಲ ಹರಡಿತ್ತು. ಇನ್ನು ಉಡಾನ್ ಯೋಜನೆಯಂತಹ ಒಂದು ಸಣ್ಣ ನಗರಗಳಿಗೂ ಕೂಡ ವಿಮಾನ ಸೌಲಭ್ಯ ಕಲ್ಪಿಸುತ್ತಿದ್ದು ಈವರೆಗೂ ಸುಮಾರು 70ಕ್ಕೂ ಹೆಚ್ಚು ಹೊಸ ವಿಮಾನ ನಿಲ್ದಾಣಗಳನ್ನ ಆರಂಭಿಸಲಾಗಿದೆ. ಇನ್ನು ರೈಲ್ವೆ ಕ್ಷೇತ್ರದಲ್ಲೂ ವಂದೇ ಭಾರತ ರೈಲ್ವೆಗಳು ನಮ್ಮ ದೇಶದ ತಂತ್ರಜ್ಞಾನ, ಸುಲಭ ಪ್ರಯಾಣ ಮತ್ತು ಸಮಯ ಬದ್ಧತೆಗಾಗಿ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇನ್ನು ಸಮಾಜ ಪರಿವರ್ತನೆ ವಿಷಯದಲ್ಲೂ ಕೂಡ ತ್ರಿವಳಿ ತಲಾಕ್ ನಂತಹವನ್ನ ರದ್ದುಪಡಿಸುವ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಹಕ್ಕುಗಳ ರಕ್ಷಣೆಯನ್ನು ಮಾಡಲಾಯಿತು.
ಇನ್ನು ಪ್ರಮುಖವಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ ಆರ್ಟಿಕಲ್ 370 ರದ್ದು ಮಾಡಿ ಜಮ್ಮು ಮತ್ತು ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತದ ಸಂವಿಧಾನ ವ್ಯಾಪ್ತಿಗೆ ತರಲಾಯಿತು. ರಾಮ ಮಂದಿರ ನಿರ್ಮಾಣವಾದಂತಹ ವರ್ಷಾಂತರದಲ್ಲಿ ಹೋರಾಟಗಳು ವಿಷಯಗಳಲ್ಲೂ ಕೂಡ ಆಡಳಿತದ ಅವಧಿಯಲ್ಲೂ ಕೂಡ ಅಂತಿಮ ನಿರ್ಣಯಕ್ಕೆ ಬಂದಿತು. ಇನ್ನು ಮೋದಿ ಸರ್ಕಾರದ ಭರವಸೆಗೆ ಈ ನಿರ್ಧಾರಗಳೇ ಸಾಕ್ಷಿ. ಇದೆಲ್ಲದರ ಜೊತೆಗೆ ಆಧಾರ್ ವ್ಯವಸ್ಥೆಯ ಬಲವನ್ನು ಬಳಸಿಕೊಂಡು ವಿವಿಧ ಸರ್ಕಾರಿ ಯೋಜನೆಗಳ ಲಾಭ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ತಂತ್ರಜ್ಞಾನ ಪೂರ್ಣ ನಿರ್ವಹಣೆ ಮತ್ತು ಭಾರತದ ಆಡಳಿತ ವ್ಯವಸ್ಥೆ ಮುಖ್ಯವನ್ನೇ ಬದಲಿಸಿದೆ. ಇನ್ನು ಅಭಿವೃದ್ಧಿ 2025-26 ಬಜೆಟ್ ನಲ್ಲಿ 11 ಲಕ್ಷ ಕೋಟಿಗೆ ಹಣ ಮೀಸಲಾಗಿದ್ದು, ಇದು ಯಾವುದೇ ಹಿಂದಿನ ಸರ್ಕಾರದ ಹಾದಿ ಇಲ್ಲದ 10 ಹೆಜ್ಜೆ ಮುಂದಿಟ್ಟಿದೆ. ಪ್ರಿಯ ವೀಕ್ಷಕರೇ, 19-11 ವರ್ಷಗಳಲ್ಲಿ ಮೋದಿ ಸರ್ಕಾರದ ಹಲವಾರು ಒಂದು ಕೆಲಸ ಮಾಡಿದೆ ಅನ್ನೋದು ಒಪ್ಪಿಕೊಳ್ಳಲೇಬೇಕು. ಇನ್ನು ಸ್ವಚ್ಛ ಭಾರತ, GST, ಜನ್ಧನ್, ರಾಮ ಮಂದಿರ, ಹೀಗೆ ಪಟ್ಟಿಯೇ ದೊಡ್ಡದಾಗಿ ಹೋಗಿಬಿಡುತ್ತೆ. ಇವತ್ತು ಈ ಎಲ್ಲದಕ್ಕೂ ಜನ ಮೆಚ್ಚುಗೆ ಕೊಡ್ತಾರಾ? ಇನ್ನು ಈ ವಿರೋಧಿಗಳ ಟೀಕೆ ಮುಂದೆ ರಾಜಕೀಯ ಬದಲಾವಣೆ ಏನೆಲ್ಲ ತರುತ್ತೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮಸ್ತ ಟೈಮ್ಸ್.